ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್. ನಾವು ಕಳೆದ ವಿಡಿಯೋಗಳಲ್ಲಿ ನಾಮಯೋಗಗಳ ಬಗ್ಗೆ ನೋಡ್ತಾ ಬರ್ತಿದ್ವಿ. ಈ ನಾಮಯೋಗ ಒಂದು ಮುಖ್ಯವಾಗಿರೋ ನಾಮಯೋಗ ಅಂತ ಹೇಳ್ಬೋದು. ಈ ನಾಮಯೋಗದ ಹೆಸರು ವೃದ್ಧಿ ನಾಮಯೋಗ. ಇದು 11ನೇ ನಾಮಯೋಗ. ಈ ನಾಮಯೋಗಕ್ಕೆ ಯೋಗಾಧಿಪತಿ ಯಾರು ಅಂತ ಕೇಳಿದ್ರೆ ಬುಧ ಭಗವಾನ್ ಯೋಗಾಧಿಪತಿಯಾಗಿ ಬರ್ತಾರೆ. ಅವಯೋಗಿಯಾಗಿ ಬರೋದು ಈ ನಾಮಯೋಗಕ್ಕೆ ಕುಜ. ಹಾಗೆ ಯೋಗಿ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಯೋಗಿ ನಕ್ಷತ್ರ ಆಗಿ ಬರುತ್ತೆ. ಅವಯೋಗಿ ನಕ್ಷತ್ರ ಮೃಗಶಿರ ನಕ್ಷತ್ರ ಅವಯೋಗಿಯಾಗಿ ಬರುತ್ತೆ. ಅವಯೋಗಿ ನಕ್ಷತ್ರದಲ್ಲಿ ನೀವು ಏನೇ ಕೆಲಸ ಮಾಡಿದಾಗಲೂ ಇದು ನಿಮಗೆ ಅನ್ಲಕ್ಕಿ, ಮೀನ್ಸ್ ಇದು ಯಾವುದೇ ಒಂದು ಕಾರ್ಯ ಮಾಡಿದಾಗೂ ಈ ಕೆಲಸದಲ್ಲಿ ಯಾವುದೋ ಒಂದು ಮುಖ್ಯವಾದ ಕಾರ್ಯಗಳನ್ನು ಒಪ್ಕೊಂಡಾಗ ಆ ಕಾರ್ಯ ಡಿಲೇ ಆಗ್ತಾ ಇರುತ್ತೆ. ಅದು ತುಂಬ ತೀವ್ರವಾಗಿ ನಿಮ್ಮನ್ನು ಸೋಲಿಸ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ ಅಂತ. ಈ ಜ್ಯೇಷ್ಠ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ನೀವೇನಾರ ಕೆಲಸ ಮಾಡ್ತಾ ಇದ್ದಾಗ ನಿಮಗದು ಅನುಕೂಲ ತರ್ತಾ ಇರುತ್ತೆ. ಅದೇ ರೀತಿ ಬುಧ ನಿಮಗೆ ನಿಮ್ಮ ಜಾತಕದಲ್ಲಿ ಲಗ್ನಕ್ಕೆ ಯಾವುದೇ ಭಾವದಲ್ಲಿದ್ರೂ ಕೂಡ ಆ ಭಾವದಿಂದ ನಿಮಗೆ ಒಳ್ಳೇದು ಮಾಡ್ತಾರೆ. ಈ ನಾಮಯೋಗದ ಒಂದು ವಿಶೇಷತೆ ಏನಂದರೆ, ಈ ನಾಮಯೋಗದವರು ಎಜುಕೇಷನಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾರೆ. ಸಾಕಷ್ಟು ವಿದ್ಯಾಭ್ಯಾಸವನ್ನು ಪಡ್ಕೊಳೋದ್ರಲ್ಲಿ ಇವರು ಯಶಸ್ವಿಯಾಗಿರ್ತಾರೆ. ಹೆಚ್ಚು ಓದಿರ್ತಾರೆ. PhD MPhil ಎಲ್ಲ ಮಾಡೋದು ಈ ವೃದ್ಧಿ ನಾಮಯೋಗದವರು. ಈ ವೃದ್ಧಿ ನಾಮಯೋಗದಲ್ಲಿ ನೀವು ಏನಾದರೂ ಒಂದು ವಿಷಯನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಸ್ಟಾರ್ಟ್ ಮಾಡ್ಬೋದು. ಅದು 48 ದಿನ ಬಿಡದಲ್ಲೇ ನೀವೇನಾದರೂ ವೃದ್ಧಿ ನಾಮಯೋಗದಲ್ಲಿ ಸ್ಟಾರ್ಟ್ ಮಾಡೋದು, ಬಿಸ್ನೆಸ್ ಏನಾದ್ರು ಮಾಡೋದು ಇದ್ದರೆ ಈ ನಾಮಯೋಗದಲ್ಲಿ ಮಾಡಿದಾಗ ಖಂಡಿತ ಅದು ನಿಮಗೆ ಜಯ ಅನ್ನೋದು ಖಂಡಿತ ತರುತ್ತೆ. ಈ ವೃದ್ಧಿ ನಾಮಯೋಗದವರು ಯಾರು ಜನಿಸ್ತಾರೋ ಅವ್ರ ಮನೆಯಲ್ಲಿ, ಇವರು ಜನಿಸಿದ ಮೇಲೆ ಅವ್ರ ಮನೆಯಲ್ಲಿ ಎಲ್ಲ ಹೊಸ ಮನೆ ಕಟ್ಟಿರ್ತಾರೆ. ಸಂಪತ್ತು ಹೆಚ್ಚಾಗ್ತಾ ಇರುತ್ತೆ. ಹಣಪ್ರಾಪ್ತಿ, ಧನಪ್ರಾಪ್ತಿ ಅನ್ನೋದು ಚೆನ್ನಾಗಿರುತ್ತೆ ಇವರು ಈ ನಾಮಯೋಗದಲ್ಲಿ ಜನಿಸಿರೋರು ಮನೆಯಲ್ಲಿ. ಹಾಗೆ ಈ ನಾಮಯೋಗದವರು ಬೇರೆಯವ್ರನ್ನ ಬೆಳೆಸೋದ್ರಲ್ಲಿ ಹೆಚ್ಚು ಆಸಕ್ತಿನ ತೋರಿಸ್ತಾರೆ. ಬೇರೆಯವರ ಒಂದು ಕಷ್ಟ ಸಮಸ್ಯೆನ ಬಗೆಹರಿಸೋದು, ಅದೇ ರೀತಿ ಬೇರೆಯವ್ರನ್ನ ಮೇಲ್ ತರೋದು, ಅವರ ಒಂದು ಸಂತೋಷನೇ ಇವರ ಸಂತೋಷ ಅನ್ನೋದು ಇವರು ಭಾವಿಸೋದು, ಇದೆಲ್ಲ ಇವರ ಒಂದು ಒಳ್ಳೆಯ ಗುಣ ಆಗಿರುತ್ತೆ. ಬೇರೆಯವರನ್ನು ಬೆಳೆಸ್ತಾ ಇವರು ಕೂಡ ಇವರ ಒಂದು ಪುಣ್ಯ ಕಾರ್ಯ ಮಾಡ್ತಾನೆ ಇರ್ತಾರೆ. ಯಾವಾಗ್ಲೂ ಸೊಸೈಟಿಗೋಸ್ಕರ ತುಂಬ ಒಳ್ಳೇದು ಮಾಡೋದು, ಇದೆಲ್ಲ ವೃದ್ಧಿ ನಾಮಯೋಗದವರು ಜಾಸ್ತಿ ಮಾಡ್ತಾರೆ. ಅದೇ ರೀತಿ ವೃದ್ಧಿ ನಾಮಯೋಗದವರು ಮಾಡಬೇಕಾಗಿರೋ ವಿಚಾರ ಏನಂದರೆ, ನೀವು ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೆ ಸತ್ಯನಾರಾಯಣ ಪೂಜೆ ಮನೇಲಿ ಮಾಡಿಸೋದು ತುಂಬ ಒಳ್ಳೆಯದು. ಏನಕ್ಕಂದರೆ ಬುಧ ಸೂರ್ಯ ನಿಮ್ಮ ಜಾತಕದಲ್ಲಿ ಇದ್ದಾಗ ನೀವು ಸತ್ಯನಾರಾಯಣ ಪೂಜೆ ಮಾಡಿಸಿ, ಸೂರ್ಯ ನಿಮಗೆ ಈ ನಾಮಯೋಗದ ಅಧಿದೇವತೆಯಾಗಿ ಬರ್ತಾರೆ. ಈ ನಾಮಯೋಗಕ್ಕೆ ಅವರೇ ಹೆಡ್ಡಾಗಿ ಸೂರ್ಯ ಭಗವಾನ್ ಬರ್ತಾರೆ. ಸೊ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದು, ಇದೆಲ್ಲ ಈ ನಾಮಯೋಗಕ್ಕೆ ಒಂದು ಪುಷ್ಟಿಯನ್ನು ತರುತ್ತೆ ಅಂತ ಹೇಳ್ಬೋದು. ನೀವು ಗೋಧಿನ ದಾನ ಮಾಡಿ, ಅದೇ ರೀತಿ ಪುಸ್ತಕನ ಬಡ ಮಕ್ಕಳಿಗೆ ನೀವು ಕೊಡ್ತಾ ನಿಮ್ಮ ನಾಮಯೋಗ ಅನ್ನೋದು ಈ ನಕ್ಷತ್ರ ಬಲದಿಂದ, ಜ್ಯೇಷ್ಠ ನಕ್ಷತ್ರ ಇದು ಯೋಗಿ ನಕ್ಷತ್ರ, ಈ ದಿನದಂದು ನೀವೇನಾದರೂ ಒಂದು ಪುಣ್ಯ ಕಾರ್ಯಗಳನ್ನು ಮಾಡಿ, ಸೊ ಈ ದಿನ ಮಾಡಬೇಕಾದ್ರೆ ನಿಮಗೆ ಯೋಗಿ ಸ್ಟ್ರಾಂಗ್ ಆಗ್ತಾರೆ. ಅವಯೋಗಿ ಅಂದರೆ ಭೂಮಿ ಸಂಬಂಧಪಟ್ಟ ರಿಲೇಟೆಡ್ ಆಗಿ ನಿಮಗೇನಾದ್ರು ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.